ಬೀದಿನಲ್ಲಿರುವಂಥ ನಾಯಿಗಳನ್ನು ಹಿಡ್ಕೊಂಡು ಬಂದು ಅದರ ಪ್ಯಾಂಕ್ರಿಯಾಸ್ ತೆಗೆದು ಆ ಪ್ಯಾಂಕ್ರಿಯಾಸಲ್ಲಿ ಬರುವಂತಹ ಬೀಟಾ ಸೆಲ್ಗಳನ್ನು ಅದರಲ್ಲಿರೋ ಇನ್ಸುಲಿನನ್ನು ಮಕ್ಕಳಿಗೆ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾಯಿದ್ರು. ಇಂದಿನ ಕಾರ್ಯಕ್ರಮಕ್ಕೆ ಶಾಂತರಾಜ್ ಅವರು ನನಗೆ ಸುಮಾರು 1 ತಿಂಗಳ ಹಿಂದೆ ನನ್ನನ್ನು ಆಹ್ವಾನಿಸೋದಕ್ಕೋಸ್ಕರ ಕರೆ ಮಾಡಿದರು. ನನಗೆ ಕೆಲವು ಆರೋಗ್ಯದ ಸಮಸ್ಯೆ ಇರೋದರಿಂದ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅಂತ ಹೇಳಿ ಅನುಮಾನದಲ್ಲಿದ್ದೆ ನಾನು. ಆಮೇಲೆ ಅನ್ನಿಸ್ತು, ಹೀಗೆ ಹಿಂದೆ ಇತ್ತಂದರೆ ನಾವು ಹೀಗೆ ಹಿಂದೆಯೇ ಇರ್ತೀವಿ, ಅದಕ್ಕಾಗಿ ಅನಾರೋಗ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಿ ಮುಂದೆ ನುಗ್ಗಿ ಹೋಗೋದೇ ಉತ್ತಮ ಅನ್ನಿಸಿ ಅವ್ರಿಗೆ ನನ್ನ ಅನಾರೋಗ್ಯದ ವಿಷಯವನ್ನು ನಾನು ಹೇಳಲೇ ಇಲ್ಲ. ನಾನು ಕೂಡಲೇ ಒಪ್ಕೊಂಡೆ, ಅವ್ರು ಕರೆದ ತಕ್ಷಣ ಒಪ್ಕೊಂಡೆ. ನನಗೆ ನಮ್ಮ ಗುರುಗಳಾದ ಡಾಕ್ಟರ್ ಬೈರಮಂಗಲ ರಾಮೇಗೌಡರ ಮೇಲೆ ಇರುವಂತಹ ಅಭಿಮಾನದಿಂದಾಗಿ ಅವರು ಕರೆ ಮಾಡಿದ ಕೂಡಲೇ ನಾನು ಒಪ್ಕೊಂಡೆ. ಸಾಹಿತ್ಯ ಮತ್ತು ವೈದ್ಯಲೋಕ. ಸಾಹಿತ್ಯ ಅನ್ನುವುದು ಊಹೆಗೂ ನಿಲುಕದ ಅಗಾಧವಾದ ಸಾಗರ ಆದರೆ, ವೈದ್ಯಲೋಕ ಅಥವಾ ವೈದ್ಯ ಸಾಹಿತ್ಯ ಅನ್ನೋದು ಅದರ ಆಳದಲ್ಲಿ ದೊರೆಯುವಂಥ ಅತ್ಯಮೂಲ್ಯ ಸಂಪನ್ನಗಳು. ಮೇಲ್ನೋಟಕ್ಕೆ ಒಮ್ಮೆ ಶಾಂತ ಸಾಗರ, ಮತ್ತೊಮ್ಮೆ ರುದ್ರನರ್ತನ, ಅದನ್ನು ಭೇದಿಸಿ ಒಡಲಾಳದ ರಹಸ್ಯವನ್ನು ಹುಡುಕಿ ತೆಗೆಯೋದೇ ಒಂದು ಸಾಹಸ. ಸಾಹಿತ್ಯ ಲೋಕವನ್ನು ನಾವು ಹೀಗೆ ವಿಂಗಡಿಸೋಣ: ಸಾಹಿತ್ಯ, ವೈದ್ಯ ಸಾಹಿತ್ಯ ಮತ್ತು ವಿಜ್ಞಾನ ಸಾಹಿತ್ಯ. ಸಾಹಿತ್ಯ ಅಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಕುವೆಂಪು, ಬೇಂದ್ರೆಯವರು, ಎಸ್.ಎಲ್. ಭೈರಪ್ಪ, ಆನಾಕ್ರು, ಇನ್ನು ಅನೇಕ ದಿಗ್ಗಜ ಸಾಹಿತಿಗಳು ನಮ್ಮ ಕಣ್ಣ ಮುಂದೆ ಬರ್ತಾರೆ. ನಮ್ಮಲ್ಲಿ ಸಾಹಿತ್ಯದ ಆಸಕ್ತಿಯನ್ನು ಹುಟ್ಟಿಸುವಂತೆ ಮಾಡಿದವರು, ಜೊತೆಗೆ ನಾವೇ ಸ್ವತಃ ಸಾಹಿತಿಗಳಾಗಬೇಕು ಅನ್ನುವಂತಹ ಆಸೆಯನ್ನು, ಅಭಿಲಾಷೆಯನ್ನು ಹುಟ್ಟಿಸಿದಂಥವರು ಇಂಥ ದಿಗ್ಗಜ ಸಾಹಿತಿಗಳು. ಮತ್ತು ವೈದ್ಯ ಸಾಹಿತ್ಯ ಅಂದರೆ ಸೋಮೇಶ್ವರ ಅವರು, ನಿಮಗೆ ಗೊತ್ತಿರ್ಬೋದು, ತಟ್ ಅಂತ ಹೇಳಿ ಕಾರ್ಯಕ್ರಮ. ಅವರು ಹಲವಾರು ಪುಸ್ತಕಗಳನ್ನು, ವೈದ್ಯಕೀಯ ಪುಸ್ತಕಗಳನ್ನು ಮತ್ತು ಇತರ ಪುಸ್ತಕಗಳನ್ನು ನಮಗೆ ಪರಿಚಯಿಸಿ ಸಾಹಿತಿಗಳನ್ನು, ಹೊಸ ಸಾಹಿತಿಗಳನ್ನು ಕೂಡ, ಉದಯೋನ್ಮುಖ ಸಾಹಿತಿಗಳನ್ನು ನಮಗೆ ಪರಿಚಯಿಸಿದಂಥವರು. ಅಲ್ಲದೆ ಡಾಕ್ಟರ್ C.R. ಚಂದ್ರಶೇಖರ್ ಅವರು ಮನೋವೈದ್ಯರು, ನಿಮಗೆಲ್ಲ ಗೊತ್ತಿರುತ್ತೆ, ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಮನೋವೈದ್ಯಕೀಯದ ಬಗ್ಗೆ ತಿಳುವಳಿಕೆಗಳನ್ನು ತಮ್ಮ ಪುಸ್ತಕದ ಮೂಲಕ ಓದುಗರಿಗೆ ಮತ್ತು ರೋಗಿಗಳಿಗೆ ತಿಳಿಸಿಕೊಡುವಂತಹ ಕೆಲಸಗಳನ್ನು ಮಾಡಿದಂಥವರು. ಮತ್ತು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಹೀಗೆ ಹೇಳ್ತಾ ಹೋದರೆ ಹಲವಾರು ವೈದ್ಯರು, ಸಾಹಿತಿಗಳಾದಂಥವರ ಹೆಸರುಗಳು ಉದ್ದದ ಪಟ್ಟಿ ಬರುತ್ತೆ. ತಾವು ವೈದ್ಯರಾಗಿದ್ದುಕೊಂಡು ಕೂಡ ಜನರಿಗೆ ತಮ್ಮ ಬರವಣಿಗೆ ಮೂಲಕ ವೈದ್ಯಕೀಯ ಅರಿವು ಮೂಡಿಸಿದಂಥ ಹಲವಾರು ವೈದ್ಯರು, ಸಾಹಿತಿಗಳನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ವಿಜ್ಞಾನ ಸಾಹಿತ್ಯ. ಸಾಹಿತ್ಯ, ವೈದ್ಯ ಸಾಹಿತ್ಯ ಮತ್ತು ವಿಜ್ಞಾನ ಸಾಹಿತ್ಯ. ಈ ವಿಜ್ಞಾನ ಸಾಹಿತ್ಯ ಅಂದ ಕೂಡಲೇ ನನಗೆ ನೆನಪಿಗೆ ಬರೋದು ಶಿವರಾಮ್ ಕಾರಂತರು. ನಾವೆಲ್ಲ ಚಿಕ್ಕವರಿದ್ವಿ, ಆವಾಗ ತರಂಗ ಮತ್ತು ಈ ದಿನಪತ್ರಿಕೆಗಳಲ್ಲಿ ಒಂದು ಕಾಲಮಲ್ಲಿ ಜ್ಞಾನ ಮತ್ತು ವಿಜ್ಞಾನ ಅನ್ನೋ ಕಾಲಮ್ಗಳನ್ನು ಬರೀತಾ ಇದ್ರು ಶಿವರಾಮ್ ಕಾರಂತರವರು. ಈ ತರಂಗದಲ್ಲಿ ವಾರಕ್ಕೊಂದ್ಸಲ ಬರ್ತಾ ಇತ್ತು, ಮತ್ತು ದಿನಪತ್ರಿಕೆಯಲ್ಲಿ ಶನಿವಾರ ಮತ್ತು ಭಾನುವಾರ ಬರ್ತಾ ಇತ್ತು ಒಂದು ಕಾಲಮ್ಗಳಲ್ಲಿ ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿ. ಅದರಲ್ಲಿ ಜೀವವಿಜ್ಞಾನ, ಖಗೋಳಶಾಸ್ತ್ರ ಮತ್ತು ಸಸ್ಯ ಸಂಕುಲಗಳ ಬಗ್ಗೆ ಅವರು ಸಣ್ಣದಾಗಿ ಒಂದು ಸಣ್ಣ ಕಾಲಮ್ಗಳಲ್ಲಿ ವಿವರಣೆಗಳನ್ನು ಕೊಡ್ತಾಯಿದ್ರು. ಅದು ನಾವೆಲ್ಲ ತುಂಬ ಚಿಕ್ಕ ಮಕ್ಕಳು, ನಾವು ಅದನ್ನು ಓದಿ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ನಮ್ಮಲ್ಲಿ ಹುಟ್ಟಿಸಿದಂಥವರು. ಸೊ ಶಿವರಾಮ್ ಕಾರಂತರನ್ನು ನಡೆದಾಡುವ ವಿಶ್ವಕೋಶ ಅಂತೇಳಿ ಯಾಕೆ ಕರೀತಾರೆ ಅನ್ನೋದು ಆವಾಗ ನಮಗೆ ಅರ್ಥ ಆಗ್ತಾ ಇತ್ತು. ಅವರು ಯಾವುದೇ ಒಂದು ಯೂನಿವರ್ಸಿಟಿಯ ಪ್ರೊಫೆಸರ್ ಅಲ್ಲದೆಯೇ ಕೂಡ ಅಪಾರವಾದ ಜ್ಞಾನವನ್ನು ಪಡೆದುಕೊಂಡಂಥವರು. ಮತ್ತು ಹೀಗೆ ಸಾಹಿತ್ಯನೇ ಆಗಲಿ ಅಥವಾ ಇನ್ಯಾವುದೇ ಮನೋರಂಜನೆಯೇ ಆಗಲಿ, ನಾವು ಯಾವ ಎಲ್ಲ ಆಯಾಮಗಳ ಮೂಲಕ ಅವುಗಳನ್ನು ನಮ್ಮೊಳಗೆ ಇಳಿಸಿಕೊಳ್ಳಬಹುದು. ಸಾಹಿತ್ಯ ಅಥವಾ ಮನೋರಂಜನೆಯನ್ನು ಯಾವ ಆಯಾಮಗಳಿರೋದು? ಮೊದಲನೆಯದಾಗಿ ಕೇಳಿಸಿಕೊಳ್ಳುವುದರ ಮೂಲಕ, ಎರಡನೆಯದಾಗಿ ನೋಡುವುದರ ಮೂಲಕ, ಮೂರನೆಯದಾಗಿ ಓದುವುದರ ಮೂಲಕ. ಕೇಳಿಸಿಕೊಳ್ಳುವುದರ ಮೂಲಕ ಅಂದರೆ ರೇಡಿಯೋ ಮಾಧ್ಯಮ, ನೋಡುವುದು ಅಂದರೆ TV ಅಥವಾ ಸಿನಿಮಾ ಮಾಧ್ಯಮ, ಓದುವುದು ಅಂದರೆ
ಪುಸ್ತಕಗಳು, ಪತ್ರಿಕೆಗಳು, ಗ್ರಂಥಗಳು. ಈ ರೇಡಿಯೋ ಮಾಧ್ಯಮದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ಎಲ್ಲರ ಮನೆಯಲ್ಲಿ ರೇಡಿಯೋ ಇರ್ತಾ ಇತ್ತು. ನಮಗೆ ಒಂದು ಮನೋರಂಜನೆ ಅಂದರೆ ರೇಡಿಯೋ. ವಿಶೇಷವಾದ ಕಾರ್ಯಕ್ರಮಗಳು ಶನಿವಾರ ಅಥವಾ ಭಾನುವಾರಗಳಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಇರ್ತಾ ಇದ್ವಿ. ನಮಗೆ ನಾಟಕ, ಸಿನಿಮಾ ಮತ್ತು ಸಾಹಿತ್ಯದ ಪರಿಚಯವನ್ನು ಮಾಡಿಸಿಕೊಟ್ಟಂಥದ್ದೇ ರೇಡಿಯೋ. ಮನೆಯವರೆಲ್ಲ ಕೂತ್ಕೊಂಡು ಅದರಲ್ಲಿ ಬರುವಂಥ ನಾಟಕಗಳು, ಸಾಹಿತ್ಯ, ಕವನಗಳು ಮತ್ತು ಸಣ್ಣ ಸಣ್ಣ ಕಥೆಗಳನ್ನು ನಾವು ರೇಡಿಯೋದಿಂದ ಕೇಳಿಸ್ಕೊಳ್ತಾ ಇದ್ವಿ ಆ 30 ವರ್ಷದ ಹಿಂದೆ. ಆಗ ನಾನು ಗಿರೀಶ್ ಕಾರ್ನಾಡ್ರವರ ಯಯಾತಿ ನಾಟಕವನ್ನು ನಾನು ಕೇಳಿಸ್ಕೊಂಡಂಥದ್ದು ನನಗೆ ನೆನಪಿದೆ. ಅದು ಪ್ರತಿದಿನ ಬರ್ತಾಯಿತ್ತು, ಕೆಲವು ನಾಟಕಗಳು, ಅಥವಾ ವಾರಕ್ಕೊಂದು ಸಾರಿ ಬರ್ತಾಯಿತ್ತು. ಮನೆಯವರೆಲ್ಲರೂ ಆಸಕ್ತಿಯಿಂದ ರೇಡಿಯೋ ಸುತ್ತ ನಾವು ಕೂತ್ಕೊಳ್ತಾ ಇದ್ವಿ. ಅವಾಗ ನಾವು ರೇಡಿಯೋದ ಒಳಗಡೆ ಅವರು ಯಾರು ಮಾತಾಡ್ತಾರೆ, ಅವರು ರೇಡಿಯೋದೊಳಗಡೆ ಇದ್ದಾರೆ ಅನ್ನೋ ಭ್ರಮೆನಲ್ಲಿ ಇರ್ತಾ ಇದ್ವಿ ನಾವು. ಅವೆಲ್ಲ ಚಂದದ ದಿನಗಳು ಅದು. ಮತ್ತು ಕವನ ಮತ್ತು ಸಣ್ಣ ಕಥೆಗಳು ಸ್ವತಃ ಸಾಹಿತಿಗಳೇ ರೇಡಿಯೋದಲ್ಲಿ ಬಂದು ಓದುತ್ತಾ ಇದ್ದದನ್ನು ಕೂಡ ನಾವು ಕೇಳಿಸ್ಕೊಳ್ತಾ ಇದ್ವಿ. ಈಗಲೂ ಕೂಡ ರೇಡಿಯೋದಲ್ಲಿ ಹಲೋ ಡಾಕ್ಟರ್ ಅಥವಾ ರೇಡಿಯೋ ಡಾಕ್ಟರ್ ಅನ್ನೋ ಕಾರ್ಯಕ್ರಮಗಳು ಆಕಾಶವಾಣಿ ಬೆಂಗಳೂರಿನಲ್ಲಿ ಈಗಲೂ ಕೂಡ ಬರುತ್ತೆ. ಅದರಲ್ಲಿ ಚಿಕ್ಕ ಚೊಕ್ಕ ಭಾಷಣಗಳು, ನುರಿತ ತಜ್ಞ ವೈದ್ಯರುಗಳು ಅದರಲ್ಲಿ ಮಾಹಿತಿಗಳನ್ನು ನೀಡ್ತಾರೆ. ಆಯಾ ಋತುಮಾನಗಳಲ್ಲಿ ಉಂಟಾಗುವಂತಹ ಕಾಯಿಲೆಗಳು, ಅವುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸೋದು ಹೇಗೆ, ಮತ್ತು ಮಕ್ಕಳಿಗೆ ಕೊಡುವಂಥ ವ್ಯಾಕ್ಸಿನ್ಗಳು. ಯಾಕಂದರೆ ಈ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಇರುವಂಥ ಜನಕ್ಕೆ ವ್ಯಾಕ್ಸಿನ್ಗಳು ಮತ್ತು ಅದರ ಬಗ್ಗೆ ಅದಾಗುವಂಥ ಸೈಡ್ ಎಫೆಕ್ಟ್ ಇರ್ಬೋದು, ಅಥವಾ ಅದರ ಅಗತ್ಯ ಅನ್ನೋದು ಯಾಕೆ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಅದರ ಬಗ್ಗೆ ಮಾಹಿತಿಗಳನ್ನು ಈ ರೇಡಿಯೋಗಳಲ್ಲಿ ನಾವು ನೋಡ್ಬೋದು. ಮತ್ತಿನ್ನು ಸಿನಿಮಾ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ, ಸಿನಿಮಾ ಮತ್ತು ಟಿ ವಿಗಳಲ್ಲಿ ನೀವೀಗ ಸಿನಿಮಾ ನೋಡೋದಕ್ಕೆ ಅಂತ ಹೋಗ್ತೀರಿ. ಸಿನಿಮಾ ಪ್ರಾರಂಭ ಆಗೋ ಮೊದಲು ಕೆಲವು ಸಾಕ್ಷ್ಯಚಿತ್ರಗಳನ್ನು ನೋಡುತ್ತೀರಿ ನೀವು. ತಂಬಾಕು, ಪಾನ್ ಇವುಗಳ ಸೇವನೆಯಿಂದ ಆಗುವಂತಹ ಅನಾಹುತಗಳು, ಅದನ್ನು ನಾವು ನೋಡ್ತೀವಿ. ನೋಡಿ ಅದೇ ಕ್ಷಣಕ್ಕೆ ನಾವು ಮರೆತು ಮನೆಗೆ ಬರ್ತೀವಿ. ನಾನು ಈ ಪಾಠ ಮಾಡುವಾಗ ಕೂಡ ಅಷ್ಟೇ, ಯಾವುದೇ ಟಾಪಿಕ್ಗಳನ್ನು ಪಾಠ ಮಾಡುವಾಗ ಅದರಲ್ಲಿ ಮಕ್ಕಳಿಗೊಂದು ಸಂದೇಶವನ್ನು ಕೊಡುವಂಥದ್ದು. ಈಗ ಲಿವರು, ಕಿಡ್ನಿ ಈ ಥರದ್ದೇನೋ ಮಾಡುವಾಗ ಅವರಿಗೆ ಈ ದುರಭ್ಯಾಸಗಳಿಂದಾಗಿ ಯಾವ ಯಾವ ಅಂಗಗಳಿಗೆ ಏನು ಹಾನಿ ಆಗ್ಬೋದು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳಿದ್ರೆ ಅದು ಏನಾಗುತ್ತೆ, ಆ ಕ್ಷಣದಲ್ಲಿ, ಇವಾಗ ನಾವು ಸಿನಿಮಾ ನೋಡುವಾಗ ಅಷ್ಟೇ, ನೀವು ನೋಡಿರ್ತೀರ, ಲಿವರು ಮತ್ತು ಲಂಗ್ಸನ್ನು ಎಂಡಿ ಅದರಲ್ಲಿ ಇರೋವಂತಹ ಟಾಕ್ಸಿನ್ಸ್ಗಳನ್ನು ಹೆಂಗೆ ತೆಗಿತಾರೆ ಅನ್ನೋದನ್ನು ತೋಡ್ತೀವಿ. ಆ ಕ್ಷಣದಲ್ಲಿ ನಮಗೆ ಭಯ ಆಗುತ್ತೆ. ಮತ್ತು ಈ ತಂಬಾಕು ಮತ್ತು ಪಾನ್ ಸೇವನೆಯಿಂದಾಗಿ ಬರುವಂತಹ ಕ್ಯಾನ್ಸರ್ ಗಡ್ಡೆಗಳನ್ನು ತೋರಿಸ್ತಾರೆ. ನಮಗೆ ಭಯ ಏನು ಅಂದರೆ, ನಮಗೆ ಉತ್ತಮ ಸಂದೇಶಗಳನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋದಕ್ಕೆ ನಮಗೆ ಮರೆವು ಅನ್ನೋದು ಜಾಸ್ತಿ. ಉತ್ತಮ ಸಂದೇಶಗಳನ್ನು ನಾವು ಹೆಚ್ಚು ಹೊತ್ತು ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ನಮ್ಮ ಮತ್ತು ವೈದ್ಯ ಸಾಹಿತ್ಯ. ಕನ್ನಡ ಸಾಹಿತ್ಯ ವೈದ್ಯ ಸಾಹಿತ್ಯ ಕೇವಲ ಮಾಹಿತಿ, ಸೂಚನೆ, ವಿವರಣೆ ಕೊಡುವಂಥ ಶುಷ್ಕ ಬರವಣಿಗೆ ಅಲ್ಲ. ಅದು ಕುತೂಹಲ, ರೋಮಾಂಚನ ಭಾವನೆಗಳು, ಹೃದಯ ಸ್ಪರ್ಶಿ ಅನುಭವಗಳು ಕಲಾತ್ಮಕವಾಗಿ ಹೇಳುವ ಸಾಹಿತ್ಯ ಇದು. ಕತೆ, ದೃಷ್ಟಾಂತಗಳು ಮೂಲಕ ಹೆಚ್ಚಿನ ಬರಹಗಳು ಓದುಗರ ಮನಸ್ಸನ್ನು ಮುಟ್ಟುತ್ತೆ. ಮತ್ತು ಸಾಹಿತ್ಯದ ವಿವಿಧ ಪ್ರಾಕಾರಗಳ ಮೂಲಕ ವೈದ್ಯ ಸಾಹಿತ್ಯ ಅನ್ನೋದು ಸೃಷ್ಟಿಯಾಗಿದೆ. ಈ ವೈದ್ಯ ಸಾಹಿತ್ಯ ಲೋಕದಲ್ಲಿ ನಮಗೆ 100 ವರ್ಷಗಳಿಂದ ವೈದ್ಯ ಸಾಹಿತ್ಯ ಅನ್ನೋದು 100 ವರ್ಷಗಳ ಹಿಂದಿನದ್ದು. ಅದು ನಮಗೆ ಭಾರತೀಯ ವೈದ್ಯಶಾಸ್ತ್ರ ಪ್ರವರ್ತಕರಾದ ಧನ್ವಂತರಿ, ಚರಕ, ಸುಶ್ರುತ ಮತ್ತು ವಾಗ್ಭಟ ಮೊದಲಾದವರ ಹಲವಾರು ಗ್ರಂಥಗಳು ನಮಗೆ ಸಿಗುತ್ತೆ. ಹೀಗೆ ಯಾವುದೇ ಅನಾರೋಗ್ಯ ಕಾಣಿಸ್ಕೊಂಡಂಥ ಸಮಯದಲ್ಲಿ ನಮಗೆ ಸಮೀಪದಲ್ಲಿ ಯಾವುದೇ ಡಾಕ್ಟ್ರುಗಳು ಇರೋದಿಲ್ಲ, ವೈದ್ಯರ ಅವೈಲಬಿಲಿಟಿ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಅಂಥ ಸಮಯದಲ್ಲಿ ಒಂದು ಕಿರು ಹೊತ್ತಿಗೆಗಳು, ಪ್ರಥಮ ಚಿಕಿತ್ಸೆ ಅನ್ನೋದು ಬೇಕಾಗತ್ತೆ ಅಂದಾಗ ನಾವು ಏನು ಮಾಡಬೇಕಂದ್ರೆ, ನಮ್ಮಲ್ಲಿ ಒಬ್ಬರು ಡೇವಿಡ್ ವರ್ನರ್ ಅನ್ನೋರು ವೇರ್ ದೆರ್ ಇಸ್ ನೋ ಡಾಕ್ಟರ್ ಅನ್ನೋ ಪುಸ್ತಕದಲ್ಲಿ ಪೂರ್ಣ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಮಗೆ. ಇದೇ ಪುಸ್ತಕವನ್ನು ಡಾಕ್ಟರ್ ಗೋಪಾಲ ದಾಬಡಿ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ.
ಈ ವೈದ್ಯಕೀಯ ಮತ್ತು ಆರೋಗ್ಯದ ವಿಷಯಗಳನ್ನು ಜನಪ್ರಿಯಗೊಳಿಸುವಲ್ಲಿ ನಮ್ಮಲ್ಲಿ ಡಾಕ್ಟರ್ ಎಂ ಶಿವರಾಮ್ ಅವರು, ರಾಶಿ ಅಂತ ಹೇಳ್ತೀವಿ ನಾವು, ಅವರು ಕರವಂಜಿ ಅನ್ನೋ ಒಂದು ಪುಸ್ತಕವನ್ನು ಹೊರತಂದಿದ್ರು. ಅದರಲ್ಲಿ ನಗೆ ಬರಹಗಳು, ವೈದ್ಯಕೀಯ ವೃತ್ತಿಯಲ್ಲಿ ನಡೆಯುವಂಥ ಹಾಸ್ಯ ಸಂಗತಿಗಳು, ಇವುಗಳೆಲ್ಲ ಬರ್ತಾ ಇತ್ತು. ಈಗ ಅಪರಂಜಿ ಅನ್ನೋ ಒಂದು ಕಿರು ಹೊತ್ತಿಗೆ ಬರುತ್ತೆ. ಅವರು ಬೇಲೂರು ರಾಮೂರ್ತಿ ಅನ್ನೋರು ಪ್ರತಿ ತಿಂಗಳು ಆ ಪುಸ್ತಕ ನನಗೆ ತಲುಪುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹೀಗೆ ಜಾಹೀರಾತು ಮೂಲಕ ಆರೋಗ್ಯ ಮಾಹಿತಿ ಬಗ್ಗೆ ಎಚ್ಚರಿಕೆ ಅನ್ನೋದು ನಮಗೆ ಇರಬೇಕು. ಈ ಜಾಹೀರಾತುಗಳು ಇಲ್ಲದೇ ಇರುವಂಥ ಮಾಧ್ಯಮನೇ ಇಲ್ಲ. ಮುದ್ರಣ, ರೇಡಿಯೋ, ಟಿ ವಿ ಮೊದಲಾದ ಮಾಧ್ಯಮಗಳಲ್ಲಿ ನಾವು ಜಾಹೀರಾತುಗಳನ್ನು ನಾವು ನೋಡ್ತೀವಿ. ಯಾಕಂದರೆ ಪತ್ರಿಕೆಗಳಲ್ಲಿ 40% ಜಾಹೀರಾತುಗಳು ಅವರಿಗೆ ಬೇಕಾಗತ್ತೆ. ಕಾರಣ ಜಾಹೀರಾತಿಂದ ಬರುವಂಥ ಹಣ, ಮುಖ್ಯವಾಗಿ ಅದರ ಆದಾಯದಿಂದಲೇ ಪತ್ರಿಕೆಗಳು ನಡೆಯುವಂಥ ಪರಿಸ್ಥಿತಿ ಕೂಡ ಇದೆ. ಈ ಮಾಧ್ಯಮದಿಂದ ಬರುವಂಥ ಜಾಹೀರಾತುಗಳಾದರೂ ಯಾವ ರೀತಿ ಇರುತ್ತೆ ಅಂದರೆ, ದಪ್ಪಕ್ಕಿನ ಶರೀರವನ್ನು ಸಣ್ಣ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ, ಪಾರ್ಕ್ ಹೋಗಿಲ್ಲ ಅಂದರೂ ಆಗುತ್ತೆ, ಅಥವಾ ವಾಕಿಂಗ್ನ ಪರಿಣಾಮವನ್ನು ಪಡೆಯೋದಕ್ಕೆ, ಮತ್ತು ತಲೆಗೂದಲು ಉದುರದೇ ಇರೋದಕ್ಕೆ, ಮತ್ತು ಬೆಳ್ಳಗಿನ ಕೂದಲನ್ನು ಶಾಶ್ವತವಾಗಿ ಕಪ್ಪು ಮಾಡೋದಕ್ಕೆ, ನಿಮ್ಮ ಹೃದಯದ ಆರೋಗ್ಯಕ್ಕೆ, ನೆನಪಿನ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ, ಮುಖದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಬೆಳ್ಳಗಾಗೋದಕ್ಕೆ, ಹಳ್ಳನ್ನು ಬಿಳುಪಾಗಿಸೋದಕ್ಕೆ, ಕಣ್ಣುಗಳ ಕಾಂತಿಗೆ, ಮತ್ತು ನೀಳ ಕೂದಲಿಗೆ, ನೀಳ ಶರೀರಕ್ಕೆ. ಈ ನೀಳ ಶರೀರಕ್ಕೆ ಅನ್ನೋದು, ನಮ್ಮಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು, ಅವರು 45 ವರ್ಷ ಸುಮಾರು, ಲೇಡಿ ಪ್ರೊಫೆಸರ್. ಅವರ ಉದ್ದ ಸುಮಾರು 4.5 ಅಡಿಯಷ್ಟು ಎತ್ತರ ಇದ್ದರು. ಸೀನಿಯರ್ ಪ್ರೊಫೆಸರ್ ಆಗಿ, ಅವರು ಒಬ್ಬರು ಡಾಕ್ಟರ್ ಆಗಿ, ಅವರ ಪತಿ ಕೂಡ ಡಾಕ್ಟರ್ ಆಗಿ ಕ್ಲಿನಿಕ್ಕನ್ನು ನಡೆಸುವಂಥವರು. ಈ ಜಾಹೀರಾತುಗಳು ಮನುಷ್ಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ, ಸ್ವತಃ ವೈದ್ಯರಾಗಿ ಅವರು ಈ ಉದ್ದ ಆಗೋದಕ್ಕೆ ಮೆಡಿಸಿನ್ನ ತಗೊಳ್ಳೋಕ್ಕೆ ಶುರು ಮಾಡಿದರು. ಅವರು 45 ವರ್ಷ ಆಗಿದೆ. ಏನಂದರೆ ಸಾಮಾನ್ಯವಾಗಿ ಮನುಷ್ಯನ ಎತ್ತರ ಬೆಳೆಯೋದು 21 ವರ್ಷದವರೆಗೂ, ಆಮೇಲೆ ಎತ್ತರ ಅನ್ನೋದು ಬೆಳೆಯೋದಿಲ್ಲ. ಇವರು ಸ್ವತಃ ವೈದ್ಯರಾಗಿ 45 ವರ್ಷ ಆಗಿದೆ. ಅವರು ಉದ್ದ ಬೆಳೆಯೋದಕ್ಕೆ ಅವರು ಔಷಧನ ತಗೊಳ್ಳೋಕ್ಕೆ ಶುರು ಮಾಡಿದರು. ಅದರ ಸೈಡ್ ಎಫೆಕ್ಟ್ಸ್ಗಳು ಎಷ್ಟು ಆಯಿತು ಅವರಿಗೆ ಅಂದರೆ, ಪಾಪ ಸುಮಾರು 6 ತಿಂಗಳವರೆಗೂ ಅವರ ಮುಖ, ಬಾಯಿ ಎಲ್ಲ ಅಲ್ಸರ್ ಆಗಿ ಪಾಪ ಅವ್ರಿಗೆ ಊಟ ಮಾಡೋದಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಜಾಹೀರಾತುಗಳಿಂದ ಎಚ್ಚರಿಕೆ ಇರಬೇಕು. ಮತ್ತು ಕೆಲವರಿದ್ದಾರೆ, ಟಿ ವಿ ಜಾಹೀರಾತುಗಳಲ್ಲಿ ಬರದೇ ಇರುವಂತಹ ವಸ್ತುನ ಖರೀದಿ ಮಾಡಲ್ಲ, ಜಾಹೀರಾತನ್ನು ನೋಡಿನೇ ಅವರು ವಸ್ತುಗಳನ್ನು ಖರೀದಿ ಮಾಡುವಂಥದ್ದು. ಮತ್ತು ಇನ್ನು ಕೆಲವು ಜಾಹೀರಾತುಗಳೈತೆ ಸುಖಿ ದಾಂಪತ್ಯಕ್ಕೆ, ಸಂತಾನ ಭಾಗ್ಯಕ್ಕೆ, ಆಮೇಲೆ ಇತ್ತೀಚೆಗೆ IVF ಕೃತಕ ಗರ್ಭಧಾರಣೆ ಕೇಂದ್ರಗಳು ರಸ್ತೆನಲ್ಲೂ ನಾವು ನೋಡ್ಬೋದು. ಮತ್ತು ಕ್ಯಾನ್ಸರ್ ರೋಗವನ್ನು ಬುಡ ಸಮೇತ ನಿರ್ಮೂಲನೆ ಮಾಡ್ತೀವಿ ಅನ್ನೋವಂಥ ಜಾಹೀರಾತುಗಳು. ಇಂಥ ಜಾಹೀರಾತುಗಳನ್ನು ನೋಡಿ ಲಕ್ಷಾಂತರ ಹಣ ಕಳ್ಕೊಂಡಂಥವರು ಇದ್ದಾರೆ. ಮತ್ತು ಈ ಸರ್ಕಾರಿ ಸ್ವಾಮ್ಯದ ಪ್ರಮುಖ ಆಸ್ಪತ್ರೆಗಳು ನಮ್ಮದಿದ್ದಾವೆ. ಅವು ಕೆಲವು ಒತ್ತಿಗೆಗಳನ್ನು, ಅಂದರೆ ಪುಸ್ತಕಗಳನ್ನು, ಒತ್ತಿಗೆಗಳನ್ನು ಪ್ರಕಟಣೆ ಮಾಡುತ್ತೆ. ಅವರು ತಮ್ಮಲ್ಲಿ ದೊರೆಯುವಂಥ ಚಿಕಿತ್ಸೆಗಳು, ಯಾವ ಕಾಯಿಲೆಗೆ ಚಿಕಿತ್ಸೆ ಅನ್ನೋದನ್ನು ಪ್ರಕಟಣೆ ಮಾಡುತ್ತೆ. ಉದಾಹರಣೆಗೆ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ಅರ್ಬುದ ರೋಗ ತಿಳುವಳಿಕೆ ಮತ್ತು ಸಂಸ್ಥೆಯ ಬಗೆಗಿನ ಕಿರು ಪುಸ್ತಕ, ಮತ್ತು ರೋಗಕ್ಕೆ ಕಾರಣ, ಆರೋಗ್ಯ, ಆಹಾರ, ಉದ್ಯೋಗ, ದೇಹ ಶುಚಿತ್ವ ಎಷ್ಟು ಮುಖ್ಯ ಅನ್ನೋದು, ಮತ್ತು ಲೈಂಗಿಕ ಜೀವನ, ಕ್ಯಾನ್ಸರ್ ಪರೀಕ್ಷೆ ಚಿಕಿತ್ಸೆ ಬಗ್ಗೆ ಮಾಹಿತಿ, ಇವುಗಳನ್ನು ಕ್ಷಯ ಮತ್ತು ಈ ರಾಜೀವ್ ಗಾಂಧಿ ಎದೆ ರೋಗಗಳ ಸಂಸ್ಥೆ ನಾಗರಿಕ ಹಕ್ಕು ಬಾಧ್ಯತೆ ಅನ್ನೋ ಪುಸ್ತಕವನ್ನು ಅವು ಪ್ರಕಟಣೆ ಮಾಡ್ತಾರೆ. ಮತ್ತು ನಿಮ್ಹಾನ್ಸ್ ಆಸ್ಪತ್ರೆ ಕೂಡ ತನ್ನ ಪ್ರಕಾಶನ ವಿಭಾಗದಿಂದ 100 ಪ್ರಕಟಣೆಗಳನ್ನು ಹೊರತಂದಿದೆ. ಇದರಲ್ಲಿ ಅನೇಕ ಪುಸ್ತಕಗಳು, ಕನ್ನಡ ಪುಸ್ತಕಗಳು, ಹಸ್ತಪ್ರತಿಗಳು ಇದ್ದಾವೆ. ಮನಸ್ಸು ಮತ್ತು ಮಾನಸಿಕ ಅಸ್ವಸ್ಥತೆ, ಸಾಮಾಜಿಕ ನಂಬಿಕೆಗಳು ಮತ್ತು ಮಾನಸಿಕ ಆರೋಗ್ಯ, ಮಾನಸಿಕ ಕಾಯಿಲೆಗಳ ಪರಿಚಯ, ಆಹಾರ, ನಿದ್ರೆ, ಭಾವೋದ್ವೇಗಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು, ಮತ್ತು ಮಹಾವೀರ್ ಜೈನ್ ಸಂಸ್ಥೆಯಿಂದ ಮಧುಮೇಹಿಗಳು ಪ್ರತಿನಿತ್ಯ ಪಾದದ ಆರೈಕೆ, ಯಾಕಂದರೆ ಶುಗರ್ ಬಂದರೆ, ಡಯಾಬಿಟಿಕ್ ಇದ್ದರೆ ಪಾದದ ಆರೈಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಮಿಂಟು ಆಸ್ಪತ್ರೆಯವರು ಹೊಂಗಿರಣ ಮೂಡಲಿ ಅನ್ನೋ ಪತ್ರಿಕೆಯ ಮೂಲಕ ನೇತ್ರದಾನದ ಮಹತ್ವವನ್ನು ಅವರು ವಿವರಿಸಿದ್ದಾರೆ. ಹೀಗೆ ಒಬ್ಬರು ವೈದ್ಯರು ತಮ್ಮ ಈ ದೂರದರ್ಶನ ಸಂದರ್ಶನಗಳು ಮತ್ತು ತಮ್ಮ ಲೇಖನಗಳಿಂದ ತುಂಬ ಅವರು ಪ್ರಸಿದ್ಧರಾಗಿರ್ತಾರೆ. ಅವರಿಗೆ ಒಂದು ಹಳ್ಳಿಯ ತಂದೆ ಒಬ್ಬರು
ಒಂದು ಪತ್ರವನ್ನು ಬರೀತಾರೆ. ಅವರ ಒಂದು ದೂರದರ್ಶನದ ಕಾರ್ಯಕ್ರಮ ಆಗಿರುತ್ತೆ, ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತ ಹೇಳಿ. ಸೊ ಈ 40 ವರ್ಷದ ಹಳ್ಳಿಯ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಯಾಕಂದರೆ ಅವರಿಗೆ ಬಾಲ್ಯದಿಂದ ಈ ಮಳ್ಳೆಗಣ್ಣು ಅಂತ ಹೇಳ್ತೀವಲ್ವ ನಾವು, ಕಣ್ಣು ಇದಾಗಿರುತ್ತಲ್ಲ ಮಳ್ಳೆಗಣ್ಣು ಅಂತ, ಅದನ್ನು ಈ ಹಳ್ಳಿಗಳಲ್ಲಿ ಅದೃಷ್ಟ ಅಂತ ಹೇಳಿ ಅದನ್ನು ಹಾಗೆ ಬಿಟ್ಬಿಡ್ತಾರೆ. ಸೊ ಇವ್ರು ಹೇಳೋದು, ನಾನು 40 ವರ್ಷದಿಂದ ಅದು ಮಳ್ಳೆಗಣ್ಣು ನನಗೆ ಇತ್ತು, ಆದರೆ ಅದು ನಿಮ್ಮ ಸಂದರ್ಶನ ಮತ್ತು ನಿಮ್ಮ ಬರಹಗಳನ್ನು ಓದಿ ನನ್ನ ಮಗಳಿಗೂ ಕೂಡ ಅದು ಮಳ್ಳೆಗಣ್ಣು ಇದ್ದದನ್ನು, ನನಗೆ ಅದನ್ನು ಅದೃಷ್ಟ ಅಂತ ಹೇಳಿ ಅದನ್ನು ಯಾರೂ ಆಪ್ರೇಷನ್ ಮಾಡಿಸಿಲ್ಲ, ನನ್ನ ಮಗಳಿಗೆ ಅದನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳ್ತಾ ಇದ್ರು ಅದು ಆಪ್ರೇಷನ್ ಮಾಡಿಸೋದು ಬೇಡ ಅಂತ. ಯಾಕಂದರೆ 40 ಅದು ದಿನ ಕಳೆದ ಹಾಗೆ ಅದು ದೃಷ್ಟಿಯ ಅವರಿಗೆ ದೋಷ ಬರುತ್ತೆ ಮತ್ತು ಕ್ರಮೇಣ ಅದು ಕಾಣೋದಿಲ್ಲ, ಆ ಥರ ಆಗುತ್ತೆ. ಸೊ ಹಾಗಾಗಿ ನನ್ನ ಮಗಳಿಗೆ ನಾನು ಅದನ್ನು ಆಪ್ರೇಷನ್ ಮಾಡಿಸಿ ಈಗ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂಥೇಳಿ. ಸೊ ಇದು ಏನು ಅಂತಂದರೆ ದೂರದರ್ಶನ ಮತ್ತು ಟಿ ವಿ ಚಾನಲ್ಗಳು ಬರುವಂತಹ ಕಾರ್ಯಕ್ರಮಗಳ ಸಾರ್ಥಕತೆ ಇದು. ಇದು ಡಾಕ್ಟರ್ ಒಬ್ಬರು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಒಂದು 100 ಜನ ಪೇಷಂಟ್ಗಳನ್ನ ನೋಡ್ಬೋದು ಮತ್ತು ಅವರಿಗೆ ಸಲಹೆ ಸೂಚನೆಯನ್ನು ಕೊಡ್ಬೋದು, ಚಿಕಿತ್ಸೆಯನ್ನು ಕೂಡ ಕೊಡ್ಬೋದು. ಆದರೆ ಈ ದೂರದರ್ಶನ ಮತ್ತು ಅವರ ಲೇಖನಗಳು ಇದ್ದಾರ ನೂರಾರು ಸಾವಿರಾರು ಜನಗಳನ್ನು, ಲಕ್ಷಾಂತರ ಜನರನ್ನು ತಲುಪುತ್ತೆ. ಅವರಿಗೆ ಅದರಿಂದ ಅನುಕೂಲಗಳಾಗ್ತದೆ. ಏಕಕಾಲದಲ್ಲಿ ಮಾಧ್ಯಮದ ಶಕ್ತಿ ಅನ್ನೋದು ಅಂಥದ್ದು, ಇದನ್ನು ಸಮರ್ಥವಾಗಿ ಬಳಸ್ಕೊಂಡು ಮತ್ತು ಅದರ ಹೊಣೆ ಅನ್ನೋದು ವೈದ್ಯ ವೃದ್ಧ ಮತ್ತು ಮಾಧ್ಯಮದವರಲ್ಲಿ ಇರುತ್ತೆ. ನನ್ನದೊಂದು ಪುಸ್ತಕ ಇದೆ, ಬೆಳಕಿನೆಡೆಗೆ ಅಂತ ಹೇಳಿ. ಅದು HIV ಸೋಂಕಿತರನ್ನು ಕುರಿತಾದಂತಹ ಬರಹ. ಅದು ಆಕೃತಿಯಲ್ಲಿ ಅಂದರೆ ನಾನು ಸುಮಾರು 2 ವರ್ಷ ಕಾಲ HIV ಸೆಂಟರ್ ಇರುತ್ತೆ, ಅದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಆಗ ನನ್ನಲ್ಲಿ ಬರ್ತಾ ಇದ್ದಂಥ ಅದರಲ್ಲಿ ಒಂದು ICTC ಅಂದರೆ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಅಂತ ಇರುತ್ತೆ. ಅದರಲ್ಲಿ ಬರ್ತಾ ಇದ್ದಂತಹ ಪೇಷಂಟ್ಗಳನ್ನು ನಾನು ಕೌನ್ಸಿಲಿಂಗ್ ಮಾಡೋವಾಗ ಅವರು ಯಾವ ಯಾವ ರೀತಿಯಲ್ಲಿ HIV ಸೋಂಕಿತರಾಗಿದ್ದರು. ಯಾಕೆಂದರೆ HIV ಅಂದ ತಕ್ಷಣ ನಾವೇನು ಅಂದ್ಕೊಳ್ತೀವಿ, ಲೈಂಗಿಕವಾಗಿ ಇದು ಬರುವಂಥದ್ದು. ಸಾಮಾನ್ಯವಾಗಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿದೆ, ಇದು ನಾಟ್ ಓನ್ಲಿ ಬೈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಬ್ಲಡ್ಡಿಂದ ಮತ್ತು ಆರ್ಗನ್ಸ್ ಟ್ರಾನ್ಸ್ಪ್ಲಾಂಟ್. ಅಂದರೆ ಈಗ ಯಾರಿಗೆ HIV ಪಾಸಿಟಿವ್ ಇರುತ್ತೆ ಅವರ ರಕ್ತವನ್ನು ತಗೊಂಡಾಗ, ಅಥವಾ ಯಾರಿಗೆ HIV ಪಾಸಿಟಿವ್ ಇರುತ್ತೆ ಅವರ ಲಿವರ್ ಅಥವಾ ಕಿಡ್ನಿಯನ್ನು ತಗೊಂಡಾಗ, ಅವರು ಯಾರು ಅದನ್ನು ಸ್ವೀಕಾರ ಮಾಡಿರ್ತಾರೆ ಅಂಥವರಿಗೂ HIV ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ, ಈಗ ನಾವು ಬ್ಲಡ್ ಬ್ಯಾಂಕ್ಗಳಲ್ಲಿ ನೀವು ಯಾರಿಗೆ ಬ್ಲಡ್ ಬೇಕು ಅಂದಾಗ ನೀವು ಬ್ಲಡ್ ಬ್ಯಾಂಕಿಂದ ಬ್ಲಡ್ಡನ್ನು ನೀವು ತೊಗೊಂಬರ್ತೀರಿ. ಕೆಲವು ಸರಿ ಏನಾಗುತ್ತೆ, ನಿಮಗೆ ನಮ್ಮ ಸಂಬಂಧಿಕರಿಂದ ರಕ್ತವನ್ನು ತೊಗೊಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ನಾವು ಬ್ಲಡ್ ಬ್ಯಾಂಕಿಗೆ ಹೋಗ್ತೀವಿ. ಬ್ಲಡ್ ಬ್ಯಾಂಕಲ್ಲಿ ಅವರು ಏನು ಸ್ಟಾಕ್ ಮಾಡಿರ್ತಾರಲ್ಲ, ಬ್ಲಡ್ ಇರುತ್ತಲ್ಲ, ಅದು ಕೂಡ HIV ಪಾಸಿಟಿವ್ ಆಗಿರುವಂತಹ ಸಾಧ್ಯತೆಗಳು ಇರುತ್ತೆ. ಅದು ಯಾಕೆ HIV ಪಾಸಿಟಿವ್ ಆಗಿರೋ ಸಾಧ್ಯತೆಗಳಿರುತ್ತೆ ಅಂದರೆ, HIV ವೈರಸ್ ಏನಿದೆ ಅದು ನಮ್ಮ ದೇಹವನ್ನು ಪ್ರವೇಶಿಸಿದ ಕೂಡಲೇ ಅದು HIV ಪಾಸಿಟಿವ್ ಅನ್ನೋದನ್ನು ತೋರಿಸಲ್ಲ ಅದು. ಯಾಕಂದರೆ ಅದಕ್ಕೆ 3 ಮಂತ್ಸ್ ಅಂದರೆ 3 ತಿಂಗಳ ವಿಂಡೋ ಪೀರಿಯಡ್ ಅನ್ನೋದು ಇರುತ್ತೆ. 3 ತಿಂಗಳವರೆಗೂ ಅದು ನಿಮಗೆ HIV ಪಾಸಿಟಿವ್ ಅನ್ನೋದನ್ನು ತೋರಿಸಲ್ಲ. ಸೊ ಈ ಮಧ್ಯದಲ್ಲಿ ನೀವೇನಾದರೂ ಆ ರಕ್ತನ ಅಥವಾ HIV ಪಾಸಿಟಿವ್ ಇರುವಂಥವರ ಲಿವರ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಏನಾದರೂ ನೀವು ಮಾಡಿಕೊಂಡ್ರೆ HIV ಪಾಸಿಟಿವ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಇದನ್ನು ಏನಾಗುತ್ತೆ ಅಂದರೆ, ನಾವು ಇಂಥ ವಿಷಯದ ಬಗ್ಗೆ ನಾವು ಪುಸ್ತಕಗಳನ್ನು ಬರೆದಾಗ ಅಥವಾ ತಿಳುವಳಿಕೆಯನ್ನು ನಾವು ಹೇಳಕ್ಕೆ ಹೊರಟಾಗ ಜನಕ್ಕೆ ಅದೇನೋ ಒಂದು ಭಯದಿಂದ ಅದನ್ನು ಪುಸ್ತಕನೇ ಮುಟ್ಟೋದೇ ಇಲ್ಲ, ಆ ಥರ ಆಗುತ್ತೆ. ಯಾಕಂದ್ರೆ ನಾನೊಂದು ಕವನನ ಫೇಸ್ಬುಕ್ಕಲ್ಲಿ ಹಾಕಿದಾಗ 700-800 ಲೈಕ್ಸ್ ಕೊಟ್ಟವರು ಈಗ ವಿಶ್ವ ಏಡ್ಸ್ ದಿನ ಅನ್ನೋ ಕಾರಣಕ್ಕೆ ನಾನು ಅದು ನನ್ನ ಪುಸ್ತಕವನ್ನು ಹಾಕಿ ಅದರ ಬಗ್ಗೆ ವಿವರಣೆನ ಬರೆದ್ರೆ ಆ ಪುಸ್ತಕವನ್ನು ನೋಡಿದವರೇ ಯಾರಿಲ್ಲ, ಬರೀ 17 ಜನ ಮಾತ್ರ ನೋಡಿದ್ದಾರೆ. ಜನರಲ್ಲಿ ಅದರ ಬಗ್ಗೆ ಇರುವಂಥ ಭಯ ಅಂಥದ್ದು. ನಾವು ಅದನ್ನು ದೂರ ಮಾಡಿ ಜ್ಞಾನ ಏನಿದೆ ಅದನ್ನು ತಿಳ್ಕೊಳ್ಳೋಕ್ಕೆ 4 ಜನಕ್ಕೆ ನಾವು ಅದರ ಬಗ್ಗೆ ಇನ್ಫಾರ್ಮೇಷನ್ಸ್ ಏನು ಕೊಡೋದಕ್ಕೆ ಸಾಧ್ಯ ಅದನ್ನು ಕೊಡೋ ಅಂಥ ಪ್ರಯತ್ನವನ್ನು ನಾವು ಮಾಡ್ಬೋದು. ನಾನು ಸುಮಾರು 2 ವರ್ಷ ಅದು HIV ಸೆಂಟ್ರಲ್ಲಿ ಕೆಲಸ ಮಾಡಿದ್ದೆ ನಾನು. ಆಗ ನನಗೆ ಬಂದಂಥ ಪೇಷಂಟ್ಗಳು ಈ ಸ್ಫುರದ್ರೂಪಿಯಾದಂಥ ಅದು ಏನಾಗುತ್ತೆ, ನಾ ಹೇಳಿದೆ ಅಲ್ಲ, 3 ತಿಂಗಳ ಕಾಲ ಅದು ವಿಂಡೋ ಪೀರಿಯಡಲ್ಲಿ ಇರುತ್ತೆ. ಆವಾಗ ನಾವು ಟೆಸ್ಟ್ ಮಾಡಿದರೆ ಪಾಸಿಟಿವ್ ತೋರಿಸಲ್ಲ. ಅದಕ್ಕೆ ಒಂದು ವಿಶೇಷವಾದ ಪರೀಕ್ಷೆಗಳು ಕೆಲವು ಇರ್ತವೆ, ಅದನ್ನು ಮಾಡೋದು ತುಂಬ ದುಬಾರಿ. ಅದು 4,500 ರೂಪಾಯಿ ಆಗುತ್ತೆ ಒಂದು ಟೆಸ್ಟ್ ಮಾಡೋಕ್ಕೆ.
ಯಾಕಂದರೆ ಇದೊಂದು 100 ರೂಪಾಯಿ ಟೆಸ್ಟ್ ಮಾಡಿ 100 ರೂಪಾಯಿಂದ ಟೆಸ್ಟ್ ಮಾಡಿಬಿಟ್ಟು ಅಲ್ಲಿ ನೆಗೆಟಿವ್ ಇದೆ ತೆಗೆದು ಇಟ್ಬಿಡ್ತಾರೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಬ್ಲಡ್ ಬ್ಯಾಂಕಿನಲ್ಲೇ HIV ಪಾಸಿಟಿವ್ ಇದೆ ಅನ್ನೋ ಸ್ಯಾಂಪಲನ್ನು ಡಿಸ್ಕಾರ್ಡ್ ಮಾಡಿದಂಥದ್ದನ್ನು ನಾನು ಇತ್ತೀಚೆಗೆ ಕಳೆದ ವಾರ ನಾನು ನೋಡಿದ್ದು. ಅದಕ್ಕೋಸ್ಕರ ನಾನು ಅದು ಹೇಳ್ತಾ ಇದ್ದೀನಿ. ಮತ್ತು ಈ HIV ಜೊತೆಗೆ HPS-AG ಅಂದರೆ ಹೆಪಟೈಟಿಸ್ B ಅನ್ನೋದು, ಇದು ಕೂಡ ಒಂದು ಥರದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಈ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ನಾಟ್ ಓನ್ಲಿ ಸೆಕ್ಷುವಲಿ ಕಾಂಟ್ಯಾಕ್ಟಿಂದನೇ ಬರಬೇಕು ಅಂತ ಅಲ್ಲ. ಸೊ ಎನಿ ಬಾಡಿ ಫ್ಲೂಯಿಡ್, ನಿಮಗೆ ಕಣ್ಣೀರು ಇರ್ತದಲ್ಲ, ಕಣ್ಣೀರಿಂದನೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಹೆಪಟೈಟಿಸ್ B. HIV ಆ ಥರ ಅಲ್ಲ, ಹೆಪಟೈಟಿಸ್ B ಅನ್ನೋದು. ಇದು ತುಂಬ ಹುಷಾರಾಗಿರ್ಬೇಕು. ಯಾಕಂದರೆ ಈ HIV ನಾನು ನೋಡಿದಾಗೆ ಸುಮಾರು ಒಂದು 15 ವರ್ಷ ಆದಮೇಲೆ, ಯಾಕಂದರೆ ಅದರ ಆ್ಯಂಟಿಬಾಡಿದು ಅದರದ್ದೇನು ಕೆಪಾಸಿಟಿ, ನಾವು ವಿನೋಮ್ ಅಂತ ಏನು ಹೇಳ್ತೀವಿ ನಾವು, ವೈರಸ್ ಇದಕ್ಕೆ ಕೆಪಾಸಿಟಿ ಅನ್ನೋದು ಕಡಿಮೆ ಆದಾಗ ಅವರಿಗೆ HIV ನೆಗೆಟಿವ್ ತೋರಿಸೋವಂಥದ್ದನ್ನು ನಾನೇ ಸುಮಾರು ಜನ ನೋಡಿದ್ದೇನೆ. ಯಾಕೆಂದರೆ ತಾಯಿಗೆ ಪಾಸಿಟಿವ್ ಇದ್ದು ಮಕ್ಕಳಿಗೆ ಅದು ಪಾಸಿಟಿವ್ ಇರುತ್ತೆ, ಆಮೇಲೆ ಅದರ ವಿನೋಮ್ ಅಂದರೆ ವೈರಸ್ ಇದು ಕೆಪಾಸಿಟಿ ಅನ್ನೋದು ಕಡಿಮೆ ಆದಾಗ ಅದು ನೆಗೆಟಿವ್ ಆಗಿ ನಮಗೆ ಕಾಣಿಸುತ್ತೆ ಅದು. ಆದರೆ ಈ ಹೆಪಟೈಟಿಸ್ ಅನ್ನೋದು ಆ ಥರ ಅಲ್ಲ. ಅದಕ್ಕಾಗಿ ನಾವು ಯಾರದಾದ್ರೂ ಅಂದರೆ ಇವು ಕಣ್ಣೀರಿಂದ ಕೂಡ ಬರುತ್ತೆ ಅಂತ ಹೇಳಿದೆ ನಾನು, ಹೆಪಟೈಟಿಸ್ B. ಸೊ ಇದು ಏನಾಗುತ್ತೆ, HPV ವೈರಸ್ಸಿಂದ ಬರುವಂಥದ್ದು. ಸೊ ಇದರಿಂದಾಗಿ ಲಿವರ್ ಫೇಲ್ಯೂರ್ ಆಗುವಂಥದ್ದು, ಆಮೇಲೆ ಜಾಂಡಿಸ್ ಬರುವಂಥದ್ದು. ಸೊ ಅದೇನಾಗುತ್ತೆ, ಲಿವರ್ ಫೇಲ್ಯೂರ್ ಆಗಿ ಅವರು ಡ್ರಿಂಕ್ಸ್ ಮಾಡದೇ ಇದ್ದರೂ ಕೂಡ ಅವರಿಗೆ ಅಲ್ಲಿ ಲಿವರ್ ಫೇಲ್ಯೂರ್ ಆಗಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ಹೆಪಟೈಟಿಸ್ B, HPV ವೈರಸ್, ಅದು ಅದರಕ್ಕೆ ಒಳಗಾಗಿರ್ತಾರೆ ಅನ್ನೋವಂಥದ್ದು. ಈ ಹೆಪಟೈಟಿಸ್ Bಗೆ ಏನಾಗುತ್ತೆ, ವ್ಯಾಕ್ಸಿನ್ ಇದೆ ನಿಮಗೆ. ಸೊ ಅದಕ್ಕೆ ಅಂತ ಭಯ ಪಡುವಂಥದ್ದಿಲ್ಲ. ನಿಮಗೆ HIV ವ್ಯಾಕ್ಸಿನ್ ಇಲ್ಲ. ಮತ್ತು ನಮಗೆ ಈ ಕೊರೋನಾಗೆ ವ್ಯಾಕ್ಸಿನ್ ಬಂತಲ್ವಾ. ಸೊ ಏನಾಗಿತ್ತು ಅಂದರೆ, ಕೊರೋನಾ ವ್ಯಾಕ್ಸಿನ್ ಬಂದಾಗ ಈ ಕೊರೋನಾ ವೈರಸ್ ಇದೆಯಲ್ಲ, ಇಟ್ ಈಸ್ ಅಂದರೆ ಅದು HIV ವೈರಸ್ ಥರನೇ ಇದೆ. ಯಾವ ವೈರಸ್ಸು ನಮ್ಮ ದೇಹದ ಒಳಗೆ ಹೋದ ಮೇಲೆ ತನ್ನ ಆಕಾರವನ್ನು ಬದಲಾಯಿಸಿಕೊಳ್ಳುತ್ತೆ, ಅಂಥ ವೈರಸ್ಸಿಗೆ ನಾವು ವ್ಯಾಕ್ಸಿನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ವೈರಸ್ಗಳಿಗೆ ಒಂದು ಆಕಾರ ಇರುತ್ತೆ. ನಮ್ಮ ಮನುಷ್ಯರಿಗೆ ಹೇಗೆ ಒಂದು ಥರದ ಆಕಾರ ಇರುತ್ತಲ್ಲ, ಅದೇ ರೀತಿ ಬೇರೆ ಬೇರೆ ವೈರಸ್ಗಳಿಗೆ ಬೇರೆ ಬೇರೆ ರೀತಿಯ ಆಕಾರ ಇರುತ್ತೆ. ಪೋಲಿಯೋಗೆ ಒಂದು ಆಕಾರ ಇರುತ್ತೆ, HIV ಒಂದು, ಹೆಪಟೈಟಿಸ್ ಇದು ಒಂದು, ಆ ಥರ. ಇವಾಗ ಕೊರೋನಾದು ಅದು HIV ವೈರಸ್ ಥರನೇ ಇದ್ದದ್ರಿಂದ ಈ ವೈದ್ಯ ವೃಂದದಲ್ಲಿ ನಮಗೆಲ್ಲ ತುಂಬ ಭಯ ಇತ್ತು. ಯಾಕಂದರೆ ಇದು HIV ವೈರಸ್ ಥರ ಇರೋದ್ರಿಂದ ದೇಹದ ಒಳಗೆ ಹೋದ ಮೇಲೆ ಅದು ತನ್ನ ಆಕಾರವನ್ನು ಬದಲಾಯಿಸಿಕೊಂಡರೆ ನಾವು ಮಾಡುವಂತಹ ವ್ಯಾಕ್ಸಿನ್ನು ಇದಕ್ಕೆ ಹೊಂದೋದಿಲ್ಲ ಅಂತೇಳಿ. ಆದರೆ ನಮ್ಮ ಎಲ್ಲರ ಪುಣ್ಯ, ಅದರದ್ದು ಆಕಾರ ಆ ರೀತಿ ಇದ್ದರೂ ಕೂಡ ಅದು ಮನುಷ್ಯನ ದೇಹದ ಒಳಗೆ ಹೋದ ಮೇಲೆ ತನ್ನ ಆಕಾರವನ್ನು ಕೊಂಡಿಲ್ಲ ಅದು. ಬಟ್ HIV ವೈರಸ್ ಆ ರೀತಿಯಲ್ಲ. ನಮ್ಮ ದೇಹದ ಒಳಗಡೆ ಹೋದ ತಕ್ಷಣ ಅದರದ ಆಕಾರ ಸ್ವಲ್ಪ ಬದಲಾಗತ್ತೆ. ಯಾವಾಗ ಅದು ಸ್ವಲ್ಪ ಬದಲಾಗತ್ತೆ, ನಾವೇನು ವ್ಯಾಕ್ಸಿನ್ ಅಂತ ಮಾಡಿ ನಾವು ಅವರ ಬಾಡಿಗೆ ಹಾಕ್ತೀವಿ, ಆ ವ್ಯಾಕ್ಸಿನ್ ಏನಿದೆಯಲ್ಲ ಅದು ಅಲ್ಲಿ ಹೋದಾಗ ಅದಕ್ಕೆ ಅದೊಂದು ಅಪರಿಚಿತ ಅನ್ನಿಸ್ಬಿಡುತ್ತೆ ಅದು. ಸೊ ತನ್ನದೇ ರೀತಿಯ ಆಕಾರ ಅದಕ್ಕೆ ಇದೆ ಅಂದರೆ ಅದು ವ್ಯಾಕ್ಸಿನ್, ಅದು ನಮಗೆ ಇಮ್ಯುನಿಟಿ ಕೊಡುತ್ತೆ. ಸೊ ಯಾವಾಗ ಅದು ಆಕಾರ ಬದಲಾಗಿದೆ, ಅದು ನಮಗೆ ಇಮ್ಯುನಿಟಿ ಕೊಡುವಂತಹ ಕೆಪಾಸಿಟಿಯನ್ನು ಅದು ಹೊಂದಿರೋದಿಲ್ಲ. ಇತ್ತೀಚೆಗೆ ನಾವು ಹೆಚ್ಚಾಗಿ ನೋಡುವಂಥದ್ದೇನು, BP ಮತ್ತು ಶುಗರ್. 30-35 ವರ್ಷಕ್ಕೆಲ್ಲ BP ಶುಗರ್ ಎಲ್ಲರಿಗೂ ಹೆಚ್ಚಿನವರಿಗೆ ನಾವು ನೋಡ್ತೀವಿ. ಈ BP ಶುಗರ್ನಲ್ಲಿ ಅಂದರೆ ಡಯಾಬಿಟಿಕ್ ಸಕ್ಕರೆ ಕಾಯಿಲೆಯಲ್ಲಿ ಡಯಾಬಿಟಿಕ್ ಟೈಪ್ 1 ಮತ್ತು ಡಯಾಬಿಟಿಕ್ ಟೈಪ್ 2 ಅಂತ ಇರುತ್ತೆ. ಡಯಾಬಿಟಿಕ್ ಟೈಪ್ 1 ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋಂಥದ್ದು. ಚಿಕ್ಕ ಮಕ್ಕಳಂದರೆ 5 ವರ್ಷ 6 ವರ್ಷದ ಚಿಕ್ಕ ಮಕ್ಕಳಿಗೆ ಕೂಡ ಶುಗರ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆಯೋ ಇಲ್ವೋ. ಸೊ ಆ ಚಿಕ್ಕ ಮಕ್ಕಳಿಗೆ ಏನಕ್ಕೆ ಇರುತ್ತೆ ಅಂದರೆ, ಅವರ ಬಾಡಿನಲ್ಲಿ ಇನ್ಸುಲಿನ್ ಅನ್ನೋದನ್ನು ಪ್ರೊಡ್ಯೂಸ್ ಆಗಲ್ಲ. ಯಾಕೆ, ನಮ್ಮ ಈ ಪ್ಯಾಂಕ್ರಿಯಾಸ್ ಅಂತ ಇರುತ್ತಲ್ಲ, ನಮ್ಮ ಈ ಪ್ಯಾಂಕ್ರಿಯಾಸಲ್ಲಿ ನಮಗೆ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡುವಂತಹ ಅಂಶಗಳಿರುತ್ತೆ ಪ್ಯಾಂಕ್ರಿಯಾಸಲ್ಲಿ. ಸೊ ಆಲ್ಫಾ ಮತ್ತು ಬೀಟಾ ಸೆಲ್ಸು, ಆಲ್ಫಾ ಬೀಟಾ ಮತ್ತು ಡೆಲ್ಟಾ ಸೆಲ್ಸ್ಗಳಿರುತ್ತೆ ಪ್ಯಾಂಕ್ರಿಯಾಸಲ್ಲಿ. ಸೊ ಈ ಬೀಟಾ ಸೆಲ್ ಅನ್ನೋದು ಏನಿದೆ ಅಲ್ಲ, ಅದು ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡೋದು. ಇನ್ಸುಲಿನ್ ಹಾರ್ಮೋನ್ ಏನಿರುತ್ತಲ್ಲ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಯಾವಾಗ ಈ ಕೆಲವು ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಹುಟ್ಟಿದಾಗಿನಿಂದನೇ ಅವರಿಗೆ
ಕಾಯಿಲೆ ಅನ್ನೋದಿರುತ್ತೆ. ಸೊ ಅಂಥವರಿಗೆ ಏನಾಗುತ್ತೆ, ನಾವು ಇನ್ಸುಲಿನನ್ನು ನಾವು ಇಂಜೆಕ್ಷನ್ ಮೂಲಕ ಕೊಡಬೇಕಾಗತ್ತೆ. ಸೊ ದೊಡ್ಡವರಿಗೇನು ಅದು ತುಂಬ ನೀವು ಮಿತಿ ಮೀರಿದಾಗ ಮಾತ್ರ ನೀವು ಇನ್ಸುಲಿನ್ನ ತಗೊಳ್ತೀರಿ. ಅದರ ಬಿಗಿನಿಂಗ್ ಸ್ಟೇಜ್ ಅಂದರೆ ಪ್ರಾರಂಭದಲ್ಲಿ ಇನ್ಸುಲಿನ್ ಏನು ಬೇಕಾಗಲ್ಲ, ನೀವು ಮಾತ್ರೆನಲ್ಲೇ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದಾಗತ್ತೆ. ಈ ಇನ್ಸುಲಿನನ್ನು ನಮಗೆ ಕಂಡುಹಿಡಿದವರು 1921 ಸುಮಾರು 100 ವರ್ಷದ ಹಿಂದೆ ಅಂತ ಅಂದ್ಕೊಳ್ಳಿ. 105 ವರ್ಷದ ಹಿಂದೆ ಅದನ್ನು ಕಂಡುಹಿಡಿದು. ಅದಕ್ಕೆ ಮೊದಲು ಯಾರಿಗೆ ಡಯಾಬಿಟಿಕ್ ಇರಲಿಲ್ವಾ? ಯಾರು ಸಕ್ಕರೆ ಕಾಯಿಲೆಯಿಂದ ನರಳುತ್ತಾ ಇರಲಿಲ್ವಾ? ಪ್ರಾಬ್ಲಮ್ ಏನಂತಂದರೆ, ನಾವು ಆ ಕಾಲದಲ್ಲಿ ಸಿಹಿ ಜಾಸ್ತಿ ತಿಂತಾ ಇರಲಿಲ್ಲ, ಅನ್ನ ಜಾಸ್ತಿ ತಿಂತಾ ಇರಲಿಲ್ಲ ಅಲ್ವಾ? ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ತಾ ಇದ್ವಿ. ಕೆಲಸ ಹೆಚ್ಚು ಶ್ರಮ ವಹಿಸುವಂತಹ ಕೆಲಸ ಮಾಡ್ತಾ ಇದ್ವಿ. ಇವಾಗ ಹಾಗಲ್ಲ. ಬೆಳಿಗ್ಗೆನೇ ನಮ್ಮ ತಿಂಡಿ ರೈಸ್ ಬಾತ್, ದೋಸೆ, ಇಡ್ಲಿ. ಆ ಕಾಲದಲ್ಲಿ ಅನ್ನ ಮಾಡಬೇಕು ಅಥವಾ ದೋಸೆ ಮಾಡಬೇಕಂದ್ರೆ ಹಬ್ಬ ಬರಬೇಕಾಗಿತ್ತು. ಹಬ್ಬದಲ್ಲಿ ಮಾತ್ರ ಮನೆಯಲ್ಲಿ ಅನ್ನ, ಪಾಯಸ ಇತ್ಯಾದಿಗಳು ನಮ್ಮ ಆ ರೀತಿಯ ಆಹಾರ ಪದ್ಧತಿ ಇತ್ತು. ಮತ್ತು ಶ್ರಮವಹಿಸುವಂತಹ ಕೆಲಸಗಳು ಕೂಡ ಆ ರೀತಿ ಇತ್ತು ನಮಗೆ. ಸೊ ಈಗಿನ ನಮ್ಮ ಜೀವನದ ಕ್ರಮವೇ ನಮಗೆ ಹಲವಾರು ಕಾಯಿಲೆಗಳನ್ನು ನಮಗೆ ತಂದು ಕೊಡ್ತಾ ಇದೆ. ಸೊ ಆವಾಗ ಈ ಇನ್ಸುಲಿನನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ರಲ್ಲ, ಅಂದರೆ ಅದನ್ನು ಕಂಡುಹಿಡಿದ್ರಲ್ಲ, ಅದನ್ನು ಮಾಡ್ತಾ ಇರಬೇಕಾದ್ರೆ ಮೊದಲು ಅದನ್ನು UK ಮಾಡಿದ್ದು. ಸೊ ಅವರು ಏನು ಮಾಡ್ತಾಯಿದ್ರಂದರೆ, ಚಿಕ್ಕ ಮಕ್ಕಳಲ್ಲಿ ಕೂಡ ಆವಾಗೂ ಟೈಪ್ 1 ಡಯಾಬಿಟಿಕ್, ಟೈಪ್ 1 ಟೈಪ್ 2 ಇತ್ತು ಆವಾಗ ಕೂಡ. ಸೊ ಅವ್ರು ಏನು ಮಾಡ್ತಾಯಿದ್ರು, ಚಿಕ್ಕ ಮಕ್ಕಳು, ದೊಡ್ಡವರಾದರೆ ಹೇಳಿದ ಮಾತು ಕೇಳ್ತಾರೆ, ಚಿಕ್ಕ ಮಕ್ಕಳಲ್ಲಿ ಡಯಾಬಿಟಿಕ್ ಇದ್ದರೆ ಅವ್ರೇನು ಮಾಡ್ತಾಯಿದ್ರು, ಒಂದು ಕ್ಯಾಂಪ್ ಮಾಡಿ ಮಕ್ಕಳನ್ನೆಲ್ಲ ಅದ್ರ ಒಳಗಡೆ ಸೇರಿಸ್ಬಿಡ್ತಾಯಿದ್ರು, ಎಲ್ಲ ಮಕ್ಕಳನ್ನು. ಅವರ ಆಹಾರ ಏನಿರ್ತಿತ್ತಂದರೆ ದಿನಕ್ಕೆ 1 ಅಥವಾ 2 ಬ್ರೆಡ್ ಅಷ್ಟೇ. ಯಾಕಂದರೆ ಮಕ್ಕಳಿಗೆ ಆಸೆ ಆಗ್ತಾಯಿತ್ತು, ಅವರು ಕೇಕು, ಚಾಕ್ಲೇಟ್ ಅನ್ನೋದು ತಿಂತಾ ಇದ್ರಲ್ವ. ಸೊ ಹಾಗಾಗಿ ಅವರನ್ನು ಒಂದು ಕ್ಯಾಂಪ್ ಒಳಗಡೆ ಸೇರಿಸಿ ಅವರಿಗೆ ದಿನಕ್ಕೆ ಕೊಡ್ತಾ ಇದ್ದದ್ದು 1 ಅಥವಾ 2 ಬ್ರೆಡ್ಡು. ಇಲ್ಲಾಂದರೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡಬೇಕು. ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟಿಲ್ಲ ಅಂದರೆ ಮಕ್ಕಳು ಸಾಯ್ತಾರೆ. ಏನು ಮಾಡಬೇಕು? ಸೊ ಅದನ್ನು ಕಂಡುಹಿಡಿಯೋ ಕ್ರಮವನ್ನು ಅವರು ಏನು ಮಾಡಿದರು, ಈ ಬೀದಿ ನಾಯಿಗಳಿರುತ್ತವಲ್ಲ, ಯಾಕಂದರೆ ಪ್ಯಾಂಕ್ರಿಯಾಸ್ನಲ್ಲಿ ಇರುವಂಥ ಬೀಟಾ ಸೆಲ್ಸ್ಗಳಿಂದ ನಾವು ಇನ್ಸುಲಿನನ್ನು ನಾವು ತಗೊಳ್ಬೇಕು. ಸೊ ಹಾಗಾಗಿ ಏನು ಮಾಡ್ತಿತ್ತು, ಬೀದಿನಲ್ಲಿರುವಂಥ ನಾಯಿಗಳನ್ನು ಹಿಡ್ಕೊಂಡು ಬಂದು ಅದರ ಪ್ಯಾಂಕ್ರಿಯಾಸ್ ತೆಗೆದು ಆ ಪ್ಯಾಂಕ್ರಿಯಾಸಲ್ಲಿ ಬರುವಂತಹ ಬೀಟಾ ಸೆಲ್ಗಳನ್ನು, ಅದರಲ್ಲಿರೋ ಇನ್ಸುಲಿನನ್ನು ಮಕ್ಕಳಿಗೆ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾಯಿದ್ರು. ಎಷ್ಟು ಬೀದಿ ನಾಯಿ ಅಂತ ನಾವು ಸಾಯಿಸೋಕ್ಕಾಗತ್ತೆ ಅಲ್ವಾ? ಸೊ ಹೀಗಾಗಿ ನಾವು ನಮ್ಮ ಪೂರ್ವಿಕರು ಇನ್ಸುಲಿನ್ನ ಆವಿಷ್ಕಾರನ ಪ್ರಪಂಚಾದ್ಯಂತ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಂಥ ಕೋಟ್ಯಾಂತರ ಜನರನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. ಈ ಸಕ್ಕರೆ ಕಾಯಿಲೆಯಿಂದಾಗಿ ಲಿವರ್, ಕಿಡ್ನಿ ಮತ್ತು ಇತರ ಅಂಗಗಳಲ್ಲಿ ಹಾಳು ಆಗೋದನ್ನು ಕೂಡ ತಡೆಯಲಾಗಿದೆ. ಈ ಸಕ್ಕರೆ ಕಾಯಿಲೆ ಅನ್ನೋದಕ್ಕೆ ನಾವು ಏನು ಮೆಡಿಸಿನ್ ಅಂದರೆ ಔಷಧಗಳನ್ನು ತಗೊಳ್ತೀವಲ್ವ, ಅದರ ಡೋಸೇಜ್ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು. ಯಾಕೆಂದರೆ ಡಾಕ್ಟ್ರು ಒಂದು ಡೋಸೇಜ್ ಹೇಳಿರ್ತಾರೆ. ಸಕ್ಕರೆಯ ಅಂಶ ರಕ್ತದಲ್ಲಿ ಸಕ್ಕರೆಯ ಅಂಶ ಅತಿ ಹೆಚ್ಚಾಗಿದ್ದಾಗ ನೀವು ಅವರು ಹೇಳಿದ ಡೋಸನ್ನು ಬಿಟ್ಟು ಅದಕ್ಕಿಂತ ಕಡಿಮೆ ತಗೊಳ್ಳೋದು ಮಾಡಿದರೂ ಕೂಡ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಹಾಗೆ ಉಳಿದು ಹೋಗುತ್ತೆ. ಹಾಗೆ ಉಳಿದೋಗಿರೋದು ಏನಾಗುತ್ತೆ, ನಮ್ಮ ಕಣ್ಣಿಗೆ, ಕಿಡ್ನಿ, ಲಿವರ್ ಇವುಗಳನ್ನು ಡ್ಯಾಮೇಜ್ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ನಮ್ಮ ದೇಹ ಯಾವುದೇ ಒಂದು ಅಪಾಯವನ್ನು ಏನೋ ಒಂದು ಕಂಡುಹಿಡಿತಾ ಇದೆ ಅಂದ ತಕ್ಷಣ ಒಂದು ಸೂಚನೆ ಅನ್ನೋದನ್ನು ಕೊಡುತ್ತೆ. ಆವಾಗ ನಾವು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಸಕ್ಕರೆ ಕಾಯಿಲೆ ಜೊತೆಗೆ BP, ಈ ಬ್ಲಡ್ ಪ್ರೆಷರ್ ಬಂದಾಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಚಿಕಿತ್ಸೆಯನ್ನು ಶುರು ಮಾಡ್ತೀರಿ. ಆದರೆ ಇದನ್ನೆಲ್ಲ ಮೀರಿದಂತಹ ಕೆಲವು ವರ್ಗ ಇರ್ತಾರೆ. ಅವರು ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರು ಹೇಳಿರ್ತಾರೆ ನಿಮಗೆ BP ಬಂದಿದೆ, ಮಾತ್ರೆಯನ್ನು ಶುರು ಮಾಡಬೇಕು ಅಂತ. ಸೊ ಅವರು ನನ್ನ ಇದು ಸ್ವತಃ ಅನುಭವ,
ಈ ಡಾಕ್ಟ್ರಿಗೆ ತಲೆ ಕೆಟ್ಟಿದೆ, ನನಗೆ ಯಾವ ಬಿ ಪಿ ಇದೆ, ಯಾವ ಶುಗರ್ ಇದೆ, ನನಗೇನಿಲ್ಲ. ಮನೆಗೆ ಬರ್ತಾರೆ, ಹೆಂಡ್ತಿಗೆ ಬೈತಾರೆ. ಡಾಕ್ಟ್ರು ಹೇಳಿರೋದು ಬಿ ಪಿ ಇದೆ, ಶುಗರ್ ಇದೆ ಅಂತ. ಬಂದು ಮನೆಗೆ ಬೈಯೋದು ಹೆಂಡ್ತಿಗೆ, ನನಗೆ ಯಾವ ಕಾಯಿಲೆ ಇಲ್ಲ, ಡಾಕ್ಟ್ರಿಗೆ ತಲೆ ಕೆಟ್ಟಿದೆ, ನಾನು ಯಾವ ಮಾತ್ರೆ ತೊಗೊಳ್ಳಲ್ಲ. ಮಾತ್ರೆ ತೊಗೊಳ್ಳಲ್ಲ ಅವರು. ಹೇಳಿರೋ ಮಾತ್ರೆನೆಲ್ಲ ತಂದು ಡಸ್ಟ್ಬಿನ್ಗೆ ಹಾಕ್ತಾರೆ. ಡಸ್ಟ್ಬಿನ್ಗೆ ಹಾಕಿ ಹಂಗೆ ಇರ್ತಾರೆ, ನಾನು ತುಂಬ ಚೆನ್ನಾಗಿರ್ತೀನಿ ಅಂತ. ಏನಾಗುತ್ತೆ, ಬಿ ಪಿ ಹೈ ಆಗುತ್ತೆ. ಯಾವಾಗ ಬಿ ಪಿ, ಬ್ಲಡ್ ಪ್ರೆಷರ್ ನಿಮಗೆ ಗೊತ್ತಿರುತ್ತೆ 120/80 ಅನ್ನೋದು ನಾರ್ಮಲ್ಲು. ಈ 120/90 ಅನ್ನೋದು, ಇದು 120 ಇರೋದು 200 ದಾಟಿದ್ರೆ, ಅಥವಾ 80 ಇರೋದು ಕೆಳಗಡೆ ಇರೋದು 80 ಇರೋದು 100 ದಾಟಿದ್ರೆ ಏನಾಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ. ಅದು ಎಲ್ಲಿ ಕ್ಲಾಟ್ ಆಗುವಂಥದ್ದು ಎಲ್ಲಿ ಆದರೂ ಆಗ್ಬೋದು, ಬ್ರೈನಲ್ಲಾದರೂ ಆಗ್ಬೋದು, ಹಾರ್ಟಲ್ಲಾದರೂ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆಗಿ ಸಡನ್ನಾಗಿ ಸಾವು ಬರ್ಬೋದು, ಅಥವಾ ಕೋಮಾಗೆ ಹೋಗ್ಬೋದು. ಬ್ರೈನಲ್ಲಿ ಕ್ಲಾಟ್ ಆದರೆ ನಮಗೆ ಗೊತ್ತಾಗಲ್ಲ ನಿಮಗೆ, ಓಕೆ. ಸಡನ್ನಾಗಿ ಸಾವು ಬರ್ಬೋದು, ಅಥವಾ ಕೋಮಾಗೆ ಹೋಗ್ಬೋದು. ಕೋಮಾಗೆ ಹೋದರೆ ನಿಮಗೆ ಕೆಲವರು ಕೋಮಾದಲ್ಲಿ ಹೋದವರು ಅವರನ್ನು ಚಿಕಿತ್ಸೆ ಕೊಟ್ಟು ಸರಿ ಮಾಡುವಂಥ ಸಾಧ್ಯತೆಗಳಿದೆ. ಕೆಲವರು ಕೋಮಾಗೆ ಹೋದವರು ಅವರನ್ನು ಕ್ಯೂರ್ ಮಾಡೋಕ್ಕೆ ಆಗೋದಿಲ್ಲ. 1 ತಿಂಗಳು 2 ತಿಂಗಳು, ಅದು ನಿಮಗೆ ಗೊತ್ತಿದೆ ಅಲ್ವಾ. ಇತ್ತೀಚೆಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳಿಗೆ ಒಂದು ಸರಿ ನೀವು ಹೋದರೆ ಲಕ್ಷ ಬಿಲ್ ಕಿತ್ಕೊಂಡೇ ಕಳಿಸೋದು, ಹಾಗೆ ಅವ್ರಿಗೆ ಕಳಿಸಲ್ಲ. ಮತ್ತು ಈ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಒಂದು ಸ್ವಭಾವ ಇರುತ್ತೆ, ಸಂಕೋಚ ಸ್ವಭಾವ ಇರುತ್ತೆ. ತಮ್ಮಲ್ಲಿ ಆಗುವಂತಹ, ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಅವರು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಡಾಕ್ಟ್ರ್ ಹತ್ರ ಹೇಳ್ಕೊಳ್ಳೋಕ್ಕೂ ಸಂಕೋಚ ಪಟ್ಕೊಳ್ತಾರೆ. ಸೊ ಜೊತೆಗೆ ಮನೆಯಲ್ಲಿ ಹೇಳ್ಕೊಳ್ಳೋಕ್ಕೂ ಸಂಕೋಚ ಪಟ್ಕೋತಾರೆ. ಇವಾಗ ಮನೆಯಲ್ಲಿ ಹೇಳುವಾಗ ಸಂಕೋಚ ಪಟ್ಕೊಂಡ್ರೆ, ಅಥವಾ ಡಾಕ್ಟ್ರ್ ಹತ್ರ ಸಂಕೋಚ ಪಟ್ಕೊಂಡೆ, ಯಾಕಂದರೆ ಸಣ್ಣ ಸಣ್ಣ ಗೆಡ್ಡೆಗಳು ಆಗಿರುತ್ತೆ. ಸ್ತನದಲ್ಲಿ ಆಗುವಂತಹ ಗೆಡ್ಡೆಗಳಿರ್ಬೋದು, ಅಥವಾ ಯೂಟ್ರಸಲ್ಲಿ ಆಗಿರುವಂತಹ ಗೆಡ್ಡೆಗಳಿಂದಾಗಿ ಹೆಚ್ಚು ರಕ್ತಸ್ರಾವ ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂಥ ಸಮಯದಲ್ಲಿ ಅವರು ಡಾಕ್ಟ್ರ್ ಹತ್ರನೂ ಹೋಗಲ್ಲ, ಸಂಕೋಚ. ಸೊ ಅದು ಏನಾಗುತ್ತೆ, ಇವಾಗ ಕ್ಯಾನ್ಸರ್ ಅನ್ನೋದು ಟ್ಯೂಮರ್ ಅಂತ ನೀವು ಏನು ಹೇಳ್ತೀರಾ, ಅದರಲ್ಲಿ 2 ವಿಧ ಇರುತ್ತೆ. ಒಂದು ಬಿನೈನ್ ಟ್ಯೂಮರು, ಇನ್ನೊಂದು ಮೆಲಿಗ್ನೆಂಟ್ ಟ್ಯೂಮರ್ ಅಂತ ಇರುತ್ತೆ. ಈ ಬಿನೈನ್ ಟ್ಯೂಮರ್ ಅನ್ನೋದು ಏನಿರುತ್ತೆ, ಅದು ಹೆಚ್ಚು ಹಾನಿ ಅಲ್ಲ. ಅದು ಬರೀ ಒಂದು ಗೆಡ್ಡೆ ಅನ್ನೋದಿರುತ್ತೆ. ಇದರದ್ದು ಸ್ತನದಲ್ಲಿ ಇರ್ಬೋದು, ಅಥವಾ ಗರ್ಭಕೋಶದಲ್ಲೇ ಇರ್ಬೋದು. ಅದನ್ನು ನಾವು ಆ ಗೆಡ್ಡೆನ ತೆಗೆದುಬಿಟ್ಟು ಅವರಿಗೆ ಮಾತ್ರೆ 1 ತಿಂಗಳು 2 ತಿಂಗಳು ಮಾತ್ರೆ ಕೊಟ್ಟರೆ ಸಾಕು. ಆದರೆ ಅದನ್ನು ನೀವು ತುಂಬ ವರ್ಷದಿಂದ, ಯಾಕಂದರೆ ಈ ಕ್ಯಾನ್ಸರಿಂದ ಬರುವಂಥ ಗೆಡ್ಡೆಗಳು ನೋವು ಇರಲ್ಲ, ಅದರಿಂದ ಬರೀ ಗೆಡ್ಡೆ ಇರುತ್ತೆ. ಯು ಕ್ಯಾನ್ ಫೀಲ್ ಇಟ್, ನೀವು ಅದನ್ನು ಫೀಲ್ ಮಾಡ್ಕೋಬೋದು. ಅದನ್ನು ನೀವೇನೋ ನೋಡಿದ ತಕ್ಷಣ, ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಬದಲಾವಣೆಗಳನ್ನು ನಾವು ಕಂಡ ತಕ್ಷಣ ಒಂದು ಸಲ ಡಾಕ್ಟ್ರ್ ಹತ್ರ ಅಥವಾ ಮನೆಯವರ ಜೊತೆ ಅದನ್ನು ಏನು ಆಗಿದೆ ನನಗೆ ತೊಂದರೆ ಅಂತ ಒಂದು ವಿಚಾರ ವಿನಿಮಯ ಮಾಡ್ಕೊಳ್ಳೋದು. ಅಥವಾ ಡಾಕ್ಟ್ರ್ ಹತ್ರ ಸಂಕೋಚ ಇಲ್ಲದೆ ಡಾಕ್ಟ್ರ್ ಹತ್ರ ಹೋಗಿ, ಅಥವಾ ನೀವು ಕೆಲವರು ಏನು ಮಾಡ್ತಾರೆ, ಸಮೀಪದಲ್ಲಿ ಯಾರೋ ಲೇಡಿ ಡಾಕ್ಟರ್ಸ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೋಗಿರೋದಿಲ್ಲ, ಅಂಥ ಸಾಧ್ಯತೆಗಳೂ ಇರುತ್ತೆ. ಸೊ ಏನು ಮಾಡಬೇಕಾಗತ್ತೆ, ಹೋಗಿ ಅದರ ಏನು ತೊಂದರೆ ಆಗಿದೆ ಅದನ್ನು ಹೇಳಿದ್ರೆ, ಏನು ಹೇಳಿದ್ನಲ್ಲ, ಆ ಗೆಡ್ಡೆಗಳನ್ನು ಇಮ್ಮಿಡಿಯೇಟಾಗಿ ರಿಮೂವ್ ಮಾಡಿದ್ರೆ ಅದು ಕ್ಯಾನ್ಸರ್ ಆಗುವಂಥ, ಯಾಕೆಂದರೆ ಕೆಲವರು 10 ವರ್ಷಗಳು ಅದು ಗೆಡ್ಡೆಗಳನ್ನು ತಮ್ಮ ಜೊತೆಗೆ ಬೆಳೆಸ್ಕೊಂಡು ಬಂದಿರ್ತಾರೆ. ಎಷ್ಟು ವರ್ಷ ಆಯಿತು ಇದು ಅಂದರೆ 10 ವರ್ಷದಿಂದ ಇದೆ ನನಗೆ ಅಂತ ಹೇಳಿದವರು ಇದ್ದಾರೆ. ಇದಕ್ಕೊಂದು ಉದಾಹರಣೆ, ನನ್ನ ಅತ್ತೆ, ನನ್ನ ತಂದೆಯ ತಂಗಿ ಅವರೇ, ನಾನೇ ಕರ್ಕೊಂಡು ಬಂದೆ. 10 ವರ್ಷದಿಂದ ಇತ್ತಂತೆ, ಅವರು ನನ್ನ ಹತ್ರನೂ ಹೇಳ್ಕೊಂಡಿಲ್ಲ. ಆಯಿತು, ಆಪ್ರೇಷನ್ ಆದಮೇಲೆ ಕೂಡ ಕ್ಯಾನ್ಸರ್, ಬೇರೆ ಗೆಡ್ಡೆಗಳಾದರೆ ನೀವು ಆಪ್ರೇಷನ್ ಮಾಡಿಸಿದ ಮೇಲೆ ಅದಕ್ಕೆ 1 ತಿಂಗಳು ಅಥವಾ 2 ತಿಂಗಳು ಅದಕ್ಕೆ ಏನು ಬೇಕೋ ಔಷಧ ಕ್ರಮಗಳನ್ನು ಮುಗಿಸಿದ್ರೆ ಸಾಕಾಗತ್ತೆ. ಆದರೆ ಈ ಕ್ಯಾನ್ಸರ್ ಇದ್ದರೆ ಅದಕ್ಕೆ ಕೀಮೋಥೆರಪಿ ಮತ್ತು ರೇಡಿಯೇಷನ್ಸು ಅತ್ಯಂತ ಅಗತ್ಯವಾದದ್ದು. ಒಂದು ವೇಳೆ ಆಪ್ರೇಷನ್ ಮಾಡಿಸ್ಕೊಂಡು ಕೀಮೋಥೆರಪಿ ರೇಡಿಯೇಷನ್ಸ್ ತೊಗೊಂಡಿಲ್ಲ ಅಂದರೆ ಆಪ್ರೇಷನ್ ಮಾಡಿಸಿರೋದು ವೇಸ್ಟ್. ಯಾಕಂದರೆ ನಮ್ಮ ಅತ್ತೆಗೆ ಹೀಗೆ ಆಯಿತು. ನಮ್ಮ ಆಸ್ಪತ್ರೆಯಲ್ಲೇ ಅವರಿಗೆ ಆಪ್ರೇಷನ್ ಮಾಡಿಸಿದೆ. ಆಪ್ರೇಷನ್ ಆದಮೇಲೆ ಅವರು ಕೀಮೋಥೆರಪಿಗೆ ಮತ್ತು ರೇಡಿಯೇಷನ್ಸ್ಗೆ ಕಿದ್ವಾಯಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿ ತುಂಬ ಜನ ಆ ಜನಜಂಗುಳಿನ ನೋಡಿ ಅವರು ಭಯ ಆಗಿ ವಾಪಸ್ ಬಂದುಬಿಟ್ಟಿದ್ದಾರೆ.
ಇದರಲ್ಲಿ ನನಗೆ ಇವರಿಗೆ ಯಾವಾಗ ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅವರಿಗೆ ಸಾಮಾನ್ಯ ಜ್ಞಾನ ಅನ್ನೋದು ಇಲ್ಲ. ನಾನು ಯಾವುದೋ ವಿಷಯದಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಹಾಗಾಗಿ ಅವರಿಗೆ ಬೇಕಾದಂಥ ಸೂಕ್ತ ಚಿಕಿತ್ಸೆ ಅನ್ನೋದು ಅವರಿಗೆ ಸಿಕ್ಕದೆ ಅವರು ಸಾವನ್ನಪ್ಪಿದ್ರು. ಅದೊಂದು ರೀತಿ ವಿಷಾದವಾದಂತಹ ಸಂಗತಿ. ಈ ಆಧುನಿಕ ವೈದ್ಯ ವಿಜ್ಞಾನವನ್ನು ಕನ್ನಡಕ್ಕೆ ತಂದಂತಹ ದೊಡ್ಡ ದೊಡ್ಡ ಸಾಹಿತಿಗಳನ್ನು ನಾನು ನಿಮಗೆ ಪರಿಚಯಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು, ಅವರ ನೆನಪು ಸಿಹಿ ಕಹಿ ಅನ್ನೋ ಅವರ ಜೀವನ ಚರಿತ್ರೆ ಇದೆ, ತುಂಬ ಚೆನ್ನಾಗಿದೆ. ಸಾಧ್ಯ ಆದರೆ ನಿಮಗೆ ಸಿಕ್ಕರೆ ಅದನ್ನು ಓದಿ. ಅವರು ಮತ್ತು ನಿರಂಜನ್ ಅವರ ಸಂಬಂಧ ಮತ್ತು ಬಾಂಧವ್ಯ ಅನ್ನೋದು ಎಷ್ಟು ಮಧುರವಾಗಿತ್ತು ಅನ್ನೋದನ್ನು ಅವರು ತಮ್ಮ ಪುಸ್ತಕದಲ್ಲಿ ಬರೀತಾರೆ. ಅವರು 2ನೇ ವರ್ಷದ MBBS ಇರ್ತಾರೆ ಅನುಪಮಾ ಅವರು. ಆಗ ನಿರಂಜನ್ ಅವರನ್ನು ಮದುವೆ ಆಗ್ತಾರೆ. ಅವರು ಮದುವೆ ಆಗಿ ನಿರಂಜನ್ ಅವರೇ ಅವರನ್ನು ಓದಿಸ್ತಾರೆ. ಅವರು ತಮ್ಮ ಸಾಹಿತ್ಯದಿಂದಾಗಿಯೇ ಅವರು ತಮ್ಮ ಜೀವನ ಮಾಡ್ತಾ ಇದ್ದದ್ದು ನಿರಂಜನ್ ಅವರು. ಸೊ ಆಮೇಲೆ ಇವರು MBBS ಮಾಡ್ತಾರೆ. MBBS ಮಾಡಿದ್ಮೇಲೆ ಇಲ್ಲಿ ಜಯನಗರದಲ್ಲಿ ಅವ್ರದ್ದು ಕ್ಲಿನಿಕ್ ಇರುತ್ತೆ. ಸ್ವತಃ ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಕೂಡ ಬ್ರೆಸ್ಟ್ ಕ್ಯಾನ್ಸರಿಂದಾಗಿ ಅವರು ಚಿಕಿತ್ಸೆ, ಆವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕಿದ್ವಾಯಿ ಹಾಸ್ಪಿಟ್ಲು ಅದೆಲ್ಲ ಇರಲಿಲ್ಲ. ಬಾಂಬೆನಲ್ಲಿ ಟಾಟಾ ಇನ್ಸ್ಟಿಟ್ಯೂಷನ್ ಅಂತ ಇದೆ, ಆ ಹಾಸ್ಪಿಟ್ಲಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದು ಆಮೇಲೆ ಕೆಲವು ವರ್ಷಗಳಲ್ಲೇ ಅವರು ತೀರಿ ಹೋದರು ಅನ್ನೋದು ಅದೊಂದು ವಿಷಾದನೀಯ. ಅವರು ಸುಮಾರು 11 ಕೃತಿಗಳನ್ನು ಬರೆದಿದ್ದಾರೆ. ಪ್ರಜಾವಾಣಿಯಲ್ಲಿ ಆರೋಗ್ಯ ಪ್ರಶ್ನೋತ್ತರ ಅಂಕಣ ಅವರದೊಂದು ಬರ್ತಾ ಇತ್ತು. ಮತ್ತು ತಾಯಿ ಮಗು ಅನ್ನೋ ಪುಸ್ತಕ, ನೀವು ಇವಾಗಲೂ ಕೂಡ ಯಾವುದಾದ್ರೂ ಬುಕ್ ಸ್ಟಾಲ್ಗಳಿಗೆ ಹೋಗಿ ನೋಡಿ, ಅಲ್ಲಿ ತಾಯಿ ಮಗು ಅನ್ನೋ ಪುಸ್ತಕವನ್ನು ನೀವು ನೋಡ್ಬೋದು. ಅತ್ಯಂತ ಜನಪ್ರಿಯವಾದಂತಹ ಪುಸ್ತಕ. ಮತ್ತು ಇನ್ನೊಂದು ದಾಂಪತ್ಯ ದೀಪಿಕೆ ಅನ್ನೋದು 1973ರಲ್ಲಿ ಅವರು ಬರೆದಿದ್ದಾರೆ. ಮತ್ತು ಇನ್ನೊಬ್ಬರು ಸಾಹಿತಿಗಳು, ನಾನು ಆಗಲೇ ಹೇಳಿದ ರಾಶಿ ಕೊರವಂಜಿ ಪುಸ್ತಕವನ್ನು ಹೊರತರ್ತಾ ಇದ್ದಂಥವರು, ಮತ್ತು CR ಚಂದ್ರಶೇಖರ್ ಅವರು. ಮತ್ತು ಈ ವಿಜ್ಞಾನ ಸಾಹಿತ್ಯ, ವೈದ್ಯ ಸಾಹಿತ್ಯ ಅನ್ನೋ ವಿಷಯವನ್ನು ನಾವು ಮಾತಾಡುವಾಗ ಶ್ರೀಮತಿ ತ್ರಿವೇಣಿಯವರನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಬಹುಶಃ ತಮ್ಮ ಪದವಿಯನ್ನು ಸೈಕಾಲಜಿಯಲ್ಲಿ ಮುಗಿಸಿದ್ರೋ ಕಾರಣದಿಂದ ಇರಬಹುದು. ಅವರು ತಮ್ಮ ಹಲವಾರು ಪುಸ್ತಕಗಳಲ್ಲಿ ಮನೋವೈದ್ಯಕೀಯ ಸಮಸ್ಯೆಗಳು, ಮನಸ್ಸಿನ ಅಂತರಾಳದ ದ್ವಂದ್ವಗಳನ್ನು ಅವರು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಬರೆದು ಜನಪ್ರಿಯರಾದಂಥವರು. ಅವರ ಪುಸ್ತಕಗಳನ್ನು ಎಲ್ಲರಿಗೂ ಚಿರಪರಿಚಿತ. ಬೆಕ್ಕಿನ ಕಣ್ಣು, ದೂರದ ಬೆಟ್ಟ, ಮುಚ್ಚಿದ ಬಾಗಿಲು ಮತ್ತು ಶರಪಂಜರ, ಇದಿಷ್ಟು ಪುಸ್ತಕಗಳಲ್ಲಿ ಅವರು ಮನೋವೈದ್ಯಕೀಯ ಸಮಸ್ಯೆಗಳನ್ನು ಅವರು ಹೇಳಿಕೊಂಡಿದ್ದಾರೆ. ಸೊ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯ ಸಾಹಿತ್ಯ ಪ್ರಿಯರಿಗೆ ವಂದಿಸುತ್ತಾ ಮತ್ತು ನನ್ನ ಗುರುಗಳಿಗೆ ಮತ್ತೊಮ್ಮೆ ನಾನು ನಮನಗಳನ್ನು ತಿಳಿಸುತ್ತಾ ನನ್ನ ಇಂದಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಶಾಂತರಾಜ್ ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ನಮಸ್ಕಾರ.